ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೀತಾರಾಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಇವತ್ತಿನ ಎಪಿಸೋಡ್ ವಿಡಿಯೋ ತುಂಬ ಸುಂದರವಾದ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಮ್ ಕನಸು, ಸೀತಾ ಆಸೆ, ಭಾರ್ಗವಿ ಕುತಂತ್ರದ ಎಲ್ಲ ಸಾಹಸದಿಂದ ಸಿಹಿ ಮತ್ತೆ ಸೀತಾನ ತಲುಪುವಂತಾಯಿತು. ಸೀತಾ ಕೊನೆಗೂ ಸಿಹಿನ ನೋಡುವಂತಾಯಿತು. ಸೀತಾ ಗುಣಮುಖಳಾಗಲಿ ಅಂತ ರಾಮ್ ಪಟ್ಟಿರೋ ಕಷ್ಟ ಇವತ್ತಿಗೆ ಕೊನೆಗಾಣ್ತು ಅಂತ ಹೇಳ್ಬೋದು. ಇನ್ನು ಭಾರ್ಗವಿ ಕುತಂತ್ರಗಳಲ್ಲೂ ಸುಬ್ಬಿ ಮೂಲಕ ಸೀತಾಗೆ ಗೊತ್ತಾಗ್ತವೆ. ಸಿಹಿ ಎಲ್ಲವನ್ನು ಸುಬ್ಬಿಗೆ ಹೇಳ್ತಾರೆ. ಆಗ ಎಲ್ಲವೂ ಸರಿ ಹೋಗುತ್ತೆ. ಇಲ್ಲಿ ಸೀತಾನ ಹುಡ್ಕೊಂಡು ಬಂದು ಸೀತಾ ಹತ್ರ ಅಮ್ಮ ಅಂತ ಬಂದಿರೋಂಥ ಸಿಹಿ ಗೊಂಬೆನ ಪಕ್ಕಕ್ಕಿಟ್ಟು, ಅಮ್ಮ ನಾನು ಬಂದಿದ್ದೀನಿ, ಇಷ್ಟು ದಿನ ನಿನ್ನ ಮಗಳು ಇಲ್ಲ ಅಂತ ತುಂಬ ನೋವುಪಟ್ಟಿದ್ದೆ ಅಲ್ಲಮ್ಮ, ಸಿಹಿ ನಾನು ಬಂದಿದ್ದೀನಿ ನೋಡಮ್ಮ ಇಲ್ಲಿ ಅಂತ ಸಿಹಿ ಸೀತಾ ಹತ್ರ ಹೋಗ್ಬಿಟ್ಟು ಮಲ್ಕೋತಾಳೆ. ಅಮ್ಮ ನೀನು ನನ್ನ ಮುದ್ದು ಮಾಡಲ್ವಾ, ನಾನು ನಿನ್ನ ಮಗಳು ಸಿಹಿ ಬಂದಿದ್ದೀನಿ, ಅಮ್ಮ ನಾನು ನಿನ್ನ ಮುದ್ದು ಮಾಡಲ್ವಾ, ಮುದ್ದು ಮಾಡಮ್ಮ ಹೇಳಮ್ಮ ಅಂತ ಸೀತಾಗ ಸಿಹಿ ಹೇಳ್ತಿರ್ತಾರೆ. ಆಗ ಸಿಹಿ ಹೇಳ್ತಿರೋಂಥ ಮಾತು ಸೀತಾಗೆ ಕೇಳ್ತಿರಲ್ಲ, ಅವ್ರು ನಿದ್ದೆಗೆ ಮಲ್ಕೊಂಡಿರ್ತಾರೆ. ಈ ಕಡೆ ಪಕ್ಕದಲ್ಲಿರೋ ಮಗಳನ್ನ ಚಪ್ಪಡಿಸ್ಕೊಂಡು, ಅಂದರೆ ಮಗಳೇ ಅಂತ ಮಲಗಿಸ್ಬಿಟ್ಟು ತಾವು ಕೂಡ ಮಲಗ್ತಿರ್ತಾರೆ. ಕೊನೆಗೂ ರಾಮ್ಗೆ ಮತ್ತು ಕೊನೆಗೂ ಪ್ರೀತಿ ಸಿಕ್ಕಾಯ್ತು ಅಂತ ಹೇಳ್ಬೋದು. ಮಗಳ ಪ್ರೀತಿ ಕೊನೆಗೂ ರಾಮ್ ಸೀತಾಗೆ ಕೊಡಿಸೇ ಬಿಟ್ರು. ಈ ಕಡೆ ರಾಮ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಸಿಹಿನ ಕಳ್ಕೊಂಡು ರಾಮ್ ಕೂಡ ತುಂಬ ನೊಂದ್ಕೊಂಡಿದ್ರು. ಅದರಲ್ಲಿ ಸೀತಾ ಅಂತೂ ಪಾಪ ಗೊಂಬೆನೇ ಸಿಹಿ ಅಂದ್ಕೊಂಡು ಜೀವನ ಸಾಗಿಸುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿತ್ತು. ಇವತ್ತಿಗೆ ಎಲ್ಲವೂ ಕೊನೆ ಕಾಣಿತು. ಯಾಕಂದರೆ ಸುಬ್ಬಿನೇ ಎಲ್ಲದಕ್ಕೂ ಇದಕ್ಕೆ ಕೊನೆ ಹಾಡಿದ್ಲು ಅಂತ ಹೇಳ್ಬೋದು. ಸುಬ್ಬಿ ಸಿಹಿಯಾಗಿ ಬಂದು ತಾಯಿ ಪ್ರೀತಿಗೆ ಕೊನೆ ಇಲ್ಲ ಅನ್ನೋ ಹಾಗೆ ಸೀತಾ ಮಡ್ಲಲ್ಲಿ ಸಿಹಿಯಾಳೆ. ಇನ್ನು ಭಾರ್ಗವಿ ಕುತಂತ್ರಗಳು ಎಲ್ಲವೂ ಮುಕ್ತಾಯಗೊಳ್ಳುತ್ತೆ. ಯಾಕಂದರೆ ಸುಬ್ಬಿಗೆ ಸಿಹಿ ಎಲ್ಲವನ್ನು ಹೇಳಿ ಕುತಂತ್ರಗಳನ್ನು ನಿಲ್ಲಿಸ್ತಾರೆ. ಸೀತಾನ ಕಾವಲುಗಾರಾಗಿ ಮಟ್ಟ ಹಾಕ್ತಾರೆ ಭಾರ್ಗವಿನ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.